ಸೋತೋಗತ್ತೆ ಸರ್. ಇನ್ನೂ ಒಂದು 5 ದಿವಸ ಬಿಟ್ಟಿದ್ರೆ ಅಲ್ಲಿ ಅವ್ರು 2,80,000 ತಂದಿದ್ರು, ಬರೀ 70,000 ಕೊಟ್ಟರು. ನಿರಂಜನ ತಂದಿದ್ದು ಮಂಡ್ಯ. ಹುಟ್ಟಿದ ರಾಖಿ ಮನೆ ಇಲ್ವಾ ಅವ್ರ ಚಿಕ್ಕಪ್ಪನ ಮನೇಲಿ, ಹುಣಸಿಮರಪಾಳ್ಯ ಕುರಿ ಕೃಷ್ಣಪ್ಪನ ಮಗ, ಅವ್ರ ತಮ್ಮನ ಮನೇಲೆ ಹುಟ್ಟಿದ್ದು. ಪಾಲಾಕ್ಷಗೌಡ ಅಂತ ಇಂಜಿನಿಯರು, ಇಲ್ಲಿ ಕುಮಾರಸ್ವಾಮಿ ತೋಟದ ಪಕ್ಕದಲ್ಲಿ ತೋಟ ನಮ್ಮದು, ಬಿಡದಿ ಲಕ್ಷ್ಮೀ ಸಾಗರ ಹುಬ್ಳಿ. ಇದು ಬಸ್ತಿ ಓರಿ ಮಗ ಸರ್. ಇದು ಮೊದಲು ವಿಡಿಯೋ ಮಾಡಿದಾಗ ಒಂದು ಓರಿ ಕಟ್ಟಿದ್ರಿ, ಅದು ಕೂಡ ಮಾಗಡಿ ಹತ್ರ ಏನೋ ಕೊಟ್ರಿ. ಅದನ್ನ ಕೊಟ್ಟಾದ್ಮೇಲೆ ಸರ್ ಇವಾಗ ಬಸ್ತಿ ಓರಿ ಮಗ ಅಂತ ಮಗನ ಕರ್ಕೊಂಡ್ಬಂದೆ ಸರ್. ಫ್ರೀ ಕ್ರಾಸಿಂಗ್ ಮಾಡ್ತಾ ಇದ್ದೀರಾ? ಒಂದು 60 ಹಸ ಬಿಟ್ಟದಿ ಸರ್. ಅಂದ್ರೆ ನಮ್ಮ ಮನೇಲಿ ಒಂದು 2 ಕರ ಹುಟ್ಟವು, ಇದ್ರವೆ ಚೆನ್ನಾಗಿ ಹುಟ್ಟವು ಸರ್. ತೋರಿಸ್ತೀನಲ್ಲ, ಬೇಯ್ತವೆ. ಅಂದ್ರೆ ಏಕಲವ್ಯ ಆದ್ಮೇಲೆ ಇದೆ ಅನ್ಸುತ್ತೆ ಫ್ರೀ ಕ್ರಾಸಿಂಗ್ ಮಾಡ್ತಾ ಇರೋದು. ಅದು ನಮ್ಮ ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಯಾರು ಫ್ರೀ ಕ್ರಾಸಿಂಗ್ ಅಂತ ಫ್ರೀ ಮಾಡೋದು ಸರ್. ಇದು ಎಲ್ಲಿಂದ ಹಾಕೋ ಬಂದ್ರಿ ಓರಿ? ಇದು ಇಲ್ಲೇ ಒಂದು ಎಸ್ಟೇಟಲ್ಲಿ ಇತ್ತು. ಅವ್ರು ಕುದುರೆ ಸಾಕ್ತಾರೆ, ಅವ್ರಿಗೆ ಸಾಕಕ್ಕೆ ಬಂದಿಲ್ಲ. ಇದು ಸೋತೋಗೋದು ತುಂಬ ಕೆಟ್ಟೋಗಿತ್ತು. 4 ಜನ ಬೇಕಾಗಿತ್ತು ಎಬ್ಬರ್ಸಕ್ಕೆ ಅಂತಂದು ರೆಡಿ ಮಾಡಿದೆ ಸರ್. ಕೆಟ್ಟೋಗಿರೋ ಓರಿನ ತಂದು ರೆಡಿ ಮಾಡಿದೆ ಸರ್. ಅದೇ ತಗೊಂಡ್ಬಂದಾಗ ತುಂಬ ಕೆಟ್ಟಿತ್ತು, ತುಂಬ ಕೆಟ್ಟೋಗಿತ್ತು ಸರ್. ಪಾಲಾಕ್ಷಗೌಡ್ರೆ ನಿಮ್ಗೆ ಎಷ್ಟಾಗಿತ್ತು? ಇದು ಬರೀ 80,000 ತಗೊಂಡು. 80,000. ಅವ್ರು 2,80,000 ತಂದಿದ್ರು. ಇಲ್ಲೇ ನಮ್ಮ ಕೆಂಗೇರಲ್ಲೇ ಹುಟ್ಟಿದ್ದು. ಇಲ್ಲಿಂದ ನಿರಂಜನ್ ಸರ್ ಮನೆಗೆ ಹೋಗಿತ್ತು ಮಂಡ್ಯ. ಅಲ್ಲಿ ಮಂಡ್ಯದಿಂದ ಇಲ್ಲಿ ಒಂದು ಎಸ್ಟೇಟ್ ಬಂದಿತ್ತು. ಅವ್ರಿಗೆ ಕುದುರೆ ಸಾಕೋರು ಕುದುರೆ ಸಾಕಿದಂಗೆ ಓರಿ ಸಾಕಕ್ಕೆ ಹೋದ್ರು, ಸಾಕೋಕ್ಕಾಗಿಲ್ಲ. ಅವರು ದಿನ ವಾಕಿಂಗ್ ಎಕ್ಸಸೈಸ್ ಬೇಕು, ದಿನ ಮೊಟ್ಟೆ ಬೇಕು, ಹಾಲು ಬೇಕು, ಎಲ್ಲ ಕೊಟ್ಟು ರೆಡಿ ಮಾಡಿದ್ದೀನಿ ಸರ್. ಹೇಳಿದ ಮಾತು ಕೇಳ್ತಿದ್ದೆ, ಅದರಿಂದ ಮಡಿಕೊಂಡು ನೋಡಿ, ಹಗ್ಗನೇ ಇಟ್ಕೊಂಡಿಲ್ಲ. ಹಿಂಗೆ ಬೀಜದವ್ರು ಯಾವ್ದು ನಿಂತ್ಕೋದಿ ಸರ್. ತುಂಬ ಪ್ರೀತಿ ಮಾಡ್ತೀನಿ. ಹಸು ಮೇಲೆ ತುಂಬ ಚೆನ್ನಾಗೈತೆ. ಅದ್ರ ಅಪ್ಪನಾಗೆ ಸೇಮ್ ಸರ್. ಒಂದು ಹಸನೂ ವಾಪಸ್ ಬರಲಿಲ್ಲ. ನೋಡ್ಬೋದು, ತುಂಬ ಲೈನ್ ಇದೆ. ಪ್ಯೂರ್ ಹಳ್ಳಿಕಾರ್ ಸರ್. ನೋಡಿ ನನ್ನ ಹೈಟ್ ಐತೆ ಓರಿ, ನನ್ಗಿಂತ ಹೈಟ್ ಐತೆ. ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತಿದ್ದೀರಾ ಸರ್ ಇದಕ್ಕೆ? ಮಾಮೂಲಿ ರವೆ ಬೂಸ, ಚಕ್ಕೆ ಬೂಸ ಕೊಡ್ತೀವಿ, ಹಾಲು ಕೊಡ್ತೀವಿ. 2 ಲೀಟ್ರ್ ಹಾಲು ಕೊಡ್ತೀನಿ, ದಿನ 10 ಮೊಟ್ಟೆ ಹಾಕ್ತೀನಿ. ಇನ್ನೂ ವೈಟ್ ಇತ್ತು ಅದೇ ಕಲರು. ರಾಗಿ ಗಂಜಿ ಹೋಯ್ತೀವಲ್ಲ ಸರ್ ಬೇಸಿಗೆ. ಸರ್ ಓರಿ ತರ್ಬೇಕಾರೆ ಏನು ಊಟ ನೋಡ್ತೀನಿ ಸರ್ ಇದರಲ್ಲಿ? ಉದ್ದಪ್ಪನ ಸರ್. ಇಷ್ಟಪನ್ನ ಓರಿ ಕರ್ನಾಟಕದಲ್ಲೇ ಇಲ್ಲ ಸರ್. ಇಷ್ಟು ಹಿಂಗೆ ಬೀಸಾಗಿರೋ ಓರಿ ಕರ್ನಾಟಕದಲ್ಲೇ ಇಲ್ಲ ಸರ್. ಅಂದ್ರೆ ಬಸ್ತಿ ಓರಿ ಮಗ ಇದು? ಮಗ ಪಕ್ಕ. ಅವ್ರು ಬಸ್ತಿ ಓರಿ ಮಡಗಿದ್ರ ರಾಜಣ್ಣ, ಆಮೇಲೆ ಅವ್ರು ವೆಂಕಟೇಶಣ್ಣ ಬಸ್ತಿ ಓರಿ. ಅವರೆಲ್ಲ ಒಂದು 5 ಸಲ ಬಂದು ಕೇಳಿದ್ರು. ನಾನು ಮಾರುವಾಗ ನಿಮಗೆ ಕೊಡ್ತೀನಿ, ಇವಾಗ ಸದ್ಯಕ್ಕೆ ಮಾರೋ ಐಡಿಯಾ ಇಲ್ಲ ಸರ್. ಹೇಳಿದ ಮಾತು ಕೇಳ್ತಿದ್ದೆ, ಏನು ತೊಂದರೆ ಇಲ್ಲ. ಬಡವ್ರ ಬಗ್ಗರಿಗೆ ಯೂಸ್ ಆಯ್ತೈತೆ. ಇವಾಗ ಇಲ್ಲಿ ಸುತ್ತಮುತ್ತ ಇರೋ ರೈತರು ಟೆಂಪೋ ಬಾಡಿಗೆನೇ 2,000 ಕೊಡಬೇಕು, ನಡ್ಸ್ಕೊಂಡೇ ಬಂದ್ಬಿಡ್ತಾರೆ ಇಲ್ಲಿ. ಅದು 2,000 ಉಳಿತಾ. ಆಮೇಲೆ ಕ್ರಾಸಿಂಗ್ ಎಲ್ಲ 500-600 ರೂಪಾಯಿ ಕೊಡಬೇಕು, ಅದು ಉಳಿತು ರೈತರಿಗೆ. ಏನೋ ಕ್ರೇಜ್ ಸರ್ ನಮಗೆ. ಹಳ್ಳಿಕಾರ ಬೆಳೆಸೋಣ ಅಂತ ಸರ್, ಅಷ್ಟೇ. ಒಂದು ಓರಿ ಮುಡುಗಿರ್ತಾನೆ ಬೆಳೆಯೋದು ಹಳ್ಳಿಕಾರ. ಅಂದ್ರೆ ಎಷ್ಟಲ್ಲಾಗಿತ್ತು ನೀವು ತಗೊಂಬಂದಾಗ? ನಾವು ತಗೊಂಬಂದಾಗ 6 ಆಗಿತ್ತು, ಕಡೆ ಬಿದ್ದೈತಾ? ಇನ್ನು 10 ವರ್ಷ ಬಿಡ್ಬೋದು ಸರ್ ಕ್ರಾಸಿಂಗ್. ವಯಸ್ಸು ಎಷ್ಟಾಗಿರ್ಬೋದು ಓರಿಗೆ ಸರ್? 7 ವರ್ಷ ಸರ್, ಪಕ್ಕ 7 ವರ್ಷ. ಡೇಟ್ ಐತಿತ್ತು, ಹುಟ್ಟಿರೋ ಡೇಟ್ ಐತಿ. 7 ಇಯರ್ಸ್ ಆಗೈತಿ. 7 ಇಯರ್ಸ್. 1 ತಿಂಗಳು ಕಮ್ಮಿ ಏನೋ, 7 ಇಯರ್ಸ್ ಅನ್ಕೊಳ್ಳಿ ಸರ್. ಅಲ್ಲಿ ಓರಿ ಬಿಟ್ಟಿದ್ರಾ? ಅವ್ರು ಬಿಟ್ಟಿದ್ದಿಲ್ಲ ಸರ್. ಅವ್ರ ಮನೆ ಹಸುಗಳಿಗೆ ಒಂದು 10 ಹಸ ಬಿಟ್ಕೊಂಡಿದ್ರು ಅಷ್ಟೇ. ಅಂದ್ರೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ. ಕರುಗಳು ಚೆನ್ನಾಗಿ ಹುಟ್ಟವೆ, ಎಲ್ಲ 1 ಲಕ್ಷ ರೂಪಾಯಿ ಮೇಲೆ ಹೋಗವು ಕರುಗಳು. ನಾನು ಅಲ್ಲೇ ಬಿಡ್ಸ್ಕೊಂಬಂದಿದ್ದೆ. ನಮ್ಮ ಹತ್ರ ಅವೇ 2 ಕರ ತೋರಿಸ್ತೀನಿ. ಇದ್ರ ಕರುಗಳೇ ಅವೆ 2. ಒಂದು ಓರ್ಗರ ಹುಟ್ಟೈತೆ, ಒಂದು ಹೆಣ್ಗರ ಹುಟ್ಟೈತೆ. ಮೇನ್ ಬ್ರೀಡಿಂಗ್, ನಮ್ಮ ಮನೆ ಬ್ರೀಡಿಂಗ್ ಆಗಲಿ ಅಂತ ತಗೊಂಬಂದೆ. ನಿಮ್ಮ ಮನೇಲಿ ಸರ್ ಎಷ್ಟು ಹಸುಗಳಿದೆ? ಜಾಸ್ತಿ ಇದು ಕಮ್ಮಿ ಮಾಡ್ಕೊಂಡಿದೀವಿ. ಎಲ್ಲ ಒಂದು 9 ಹಸ ಫಲಾವೆ ಸರ್. ಇದನ್ನ ಎಷ್ಟು ಹಸು ಬಂದ್ಬಿಟ್ಟಿರ್ತೀರಾ? 9 ಹಸನೂ ಇದೆ. ಇದು ಫಲ ಮಾಡಿಸಿರೋದು. ಇದೇ ಊರಿಗೆ ಬಿಟ್ಟಿದ್ದೀರಾ? ಒಂದೇ ಒಂದು ಮಾತ್ರ CR7 ಬಿಟ್ಟಿದೆ, ಮಿಕ್ದವು 8 ಹಸ ಇದಕ್ಕೆ. ಇದ್ರ ತಂಗಿ ಅದು ಇನ್ ಬ್ರೀಡಿಂಗ್ ಆಗಬಾರ್ದು ಅಂತ ತೊಗೊಂಡೋಗಿ CR7 ಇಲ್ಲಿ ರಾಜಣ್ಣ ತೊಗೊಂಬಂದವ್ರೆ. ಅವ್ರು ಅಲ್ಲೇ ತೊಗೊಂಡೋಗ್ಬಿಟ್ಬಿಡ್ಬೋದು. ನೋಡಿ, ನಂಗೆ ಬುಟ್ಟೆ ಹೋಗಲ್ಲ.
नहीं जाता छोड़ो उधर ही बांधो ऊपर पानी पिलाया था सुबह ಅದು ನಿಂತ್ಕೊಂಡಿರೋ ಜಾಗದಲ್ಲೇ ಮಾಡಿ ಸರ್ ಒಂಚೂರು ಬಿಡಿ ಸೊಡಗ್ ಬಿಡಿ ಯಾವುದೋ ಹೊಸ ಬುತ್ತು ಅಂತ ಅದು ಬಾ ಬಾ ಫ್ರೀ ಕ್ರಾಸಿಂಗ್ ಆಗಲೇ ಒಂದು 60 ಹಸ ಬಿಟ್ಟಿದ್ದೀನಿ ಇದು ऐसा ही नीचे तो